ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಹೋಬಳಿಯ ಧಾರ್ಮಿಕ ಪ್ರಸಿದ್ಧ ಕೇಂದ್ರ ಉಚ್ಚಂಗಿದುರ್ಗ ಕೋಟೆ ಗ್ರಾಮದ ಜಿಬಿ ಆಂಜನೇಯ ಸ್ವಾಮಿ ಹಾಗೂ ಕೆಳಗೋಟೆ ಆಂಜನೇಯ ಸ್ವಾಮಿಯ ದೇವಸ್ಥಾನ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿಸಿ ಆಶೀರ್ವಚನ ನೀಡಿದರು. ಭಾರತೀಯ ಸಂಸ್ಕೃತಿ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ನಿಂತಿದೆ. ಹಬ್ಬ, ಪೂಜೆ, ಶಿವಾರಾಧನೆಗಳು ಮನೋಲ್ಲಾಸ ಹೆಚ್ಚಿಸಿ ನೆಮ್ಮದಿಯ ಜೀವನ ನಡೆಸಲು ಸಹಕಾರಿಯಾಗಿದೆ. ದೇವಸ್ಥಾನಗಳ ತವರು ಎನಿಸಿಕೊಂಡಿರುವ ಉಚ್ಚಂಗಿದುರ್ಗದ ಅವಸಾನದ ಅಂಚಿನಲ್ಲಿರುವ ದೇವಸ್ಥಾನಗಳು ಅಭಿವೃದ್ಧಿಗೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಉಚ್ಚಂಗಿದುರ್ಗ ಬೆಟ್ಟದಲ್ಲಿ ತಪ್ಪಲಿನ ಅಳಿವಿನಂಚಿನಲ್ಲಿರುವ ಐತಿಹಾಸಿಕ ಮಠದ ವೈಭವ ಮರುಕಳಿಸಲು ಜಾತ್ಯತೀತವಾಗಿ ಭಕ್ತರು ಒಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗಮ್ಮ ರಮೇಶ್, ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ, ಮುಖಂಡ ಶಿವಕುಮಾರ ಸ್ವಾಮಿ, ಹನುಮಂತಪ್ಪ, ಪುಣವಘಟ್ಟ ಹಾಲೇಶ್, ವಿನಾಯಕ ಗೌಡ, ಕೆ ಅಜ್ಜಪ್ಪ, ಕೆಂಚ ಹನುಮಪ್ಪ, ಮಂಜಪ್ಪ, ದುರ್ಗಪ್ಪ, ಪರಶುರಾಮ, ರಾಜಪ್ಪ ಉಪಸ್ಥಿತರಿದ್ದರು. ವರದಿ ಮಹೇಶ್ ಅರಸೀಕೆರೆ, KS ನ್ಯೂಸ್ 24/7. ಪ್ರಾಣ ಇದ್ದಲ್ಲಿ ಅನ್ನ ಬೇಕು, ಅನ್ನವೇ ಪ್ರಾಣ, ಪ್ರಾಣವೇ ಪರಕ್ರಮ. ಅನ್ನದ ದೇವರು ಹಿಂದೆ ತಪ್ಪಿಲ್ಲ. ಅನ್ನವೇ ಪ್ರಾಣ, ಪ್ರಾಣವೇ ಪರಕ್ರಮ. ಅನ್ನದಾನ ಮುಂದೆ, ಕನ್ಯಾದಾನ ಮುಂದೆ ಹೊಮ್ಮದು ಅದು ಅಂತ 3,000 ಬಂಗಾರದ ದುಡ್ಡು ಅಲ್ಲ. ಅದರಲ್ಲಿ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಎಲ್ಲರೂ ಗೊತ್ತಿದೆ. ಕಾರಣ ಹೇಳ್ಕೊಂಡ್ರೆ ಯಾವ್ರಿಗೆ ಆತ್ಮದಲ್ಲಿ ಪರಮಾತ್ಮ ಅಂತ ಆತ್ಮದಿಂದ ಪರಮಾತ್ಮ ನಾನು ಜನರು ಗದ್ದೆಗೆ ಅದೇ ಎಲ್ಲ ಆತ್ಮದಲ್ಲಿ ಪರಮಾತ್ಮ ಯಾವ ರೀತಿಯಾಗ ಬಂದ್ರೆ ಒಂದು ಮರ, ಒಂದು ಮಣ್ಣು ಬೆಂಕಿ ಅರಿದ ಸಂಗತ ಒಂದು ಕಲ್ಲಿನಲ್ಲಿ ಅದು ಬಂಗಾರದ ಒಂದು ಶಕ್ತಿ ಇದೆ, ಮಣ್ಣಿನಲ್ಲಿ ಒಂದು ಶಕ್ತಿ ಇದೆ. ಅದೇ ರೀತಿ ಮನುಷ್ಯನ ಆತ್ಮೆಯಲ್ಲಿ ಅವನ ಶಕ್ತಿ ಇದೆ. ಆ ಶಕ್ತಿಯನ್ನು ಬಂದ್ರೆ ಕಾರಣದ ಕ್ರಿಯೆಯನ್ನು ಆಡಿಕೊಂಡು ಮೋಕ್ಷಕ್ಕೆ ಭಕ್ತಿ ಮಾಡಬೇಕಾಗುತ್ತೆ. ಆ ಭಕ್ತಿ ಮಾಡುವ ಪ್ರಾರಂಭದ ಮೇಲೆ ಸಂಸ್ಕೃತಿ ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ